ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕೈ ಲೀಡರ್ಸ್ ಕಹಳೆಯನ್ನ ಮೊಳಗಿಸಲಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆಗೆ ವಿರುದ್ಧವನ್ನ ತೋರಿಸೋದ್ರ ಮೂಲಕ ನಾಯಕರು ಸಮರ ಸಾರ್ತಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಘಟಾನುಘಟಿ ನಾಯಕರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯದ ಉಸ್ತುವಾರಿ ಸಚಿವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವರು, ಶಾಸಕರು, ಲೀಡರ್ಸ್ ಭಾಗಿಯಾಗ್ತಾರೆ. ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರೋಧವಾಗಿ ಈಗ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಮಾತಿನ ಸಮರವನ್ನ ಕೂಡ ಮುಂದುವರಿಸಿದ್ರು. ಆಲ್ರೆಡಿ ಪ್ರೊಟೆಸ್ಟ್ ಕೂಡ ನಡೆದಿತ್ತು. ದೆಹಲಿಯಲ್ಲೂ ಪ್ರೊಟೆಸ್ಟ್ ಆಗಿತ್ತು. ಹೇಳಬೇಕಂದ್ರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಮುಂದುವರೆದ ಭಾಗ ಎಂಬುವಂತೆ ಇವತ್ತು ಪ್ರೊಟೆಸ್ಟ್ ನಡೆಯುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆಯುತ್ತೆ. ಕೇಂದ್ರ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಮನ್ರೇಗಾ ಯೋಜನೆಯನ್ನ ಬದಲಾವಣೆ ಮಾಡಿರೋದಕ್ಕೆ ವಿರೋಧವನ್ನ ತೋರಿಸೋದಾಗಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರೋದು. ಮಹಾತ್ಮ ಗಾಂಧೀಜಿಯ ಹೆಸರನ್ನ ಮತ್ತೆ ಜಾರಿಗೆ ತರಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಫ್ರೀಡಂ ಪಾರ್ಕ್ನಿಂದ ರಾಜಭವನದವರೆಗೂ ಕೂಡ ಚಲೋವನ್ನ ಹಮ್ಮಿಕೊಂಡಿದ್ದೀವಿ ಅನ್ನೋದಾಗಿ, ಜೊತೆಗೆ ಬಿಜೆಪಿ ಕಚೇರಿಗೂ ಹೋಗುವ ನಿರ್ಧಾರ ಮಾಡಿದ್ವು, ಬಟ್ ಅದನ್ನು ಕೈ ಬಿಟ್ಟಿದ್ದೀವಿ ಅನ್ನೋದಾಗಿ ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ಎಲ್ಲಾ ಶಾಸಕರು, ಸಂಸದರು, ಪಕ್ಷದ ನಾಯಕರು ಕೂಡ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ ಕೂಡ. ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಸಿದ್ಧತೆ ಕೂಡ ನಡೀತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಈಗಾಗಲೇ ಕೆಲವೊಂದಷ್ಟು ಸಿದ್ಧತೆ ಕೂಡ ನಡೀತಾ ಇದೆ. ಮನ್ರೇಗಾ ಯೋಜನೆಯ ಮರು ಜಾರಿಗೆ ಕಾಂಗ್ರೆಸ್ ನಾಯಕರು ಆಗ್ರಹಿಸಿರೋದು. ಪ್ರತಿಭಟನೆಯ ನಂತರ ಕಾಂಗ್ರೆಸ್ ಲೋಕಭವನ ಚಲೋ ಆಗತ್ತೆ. ಲೋಕಭವನಕ್ಕೆ ಮುತ್ತಿಗೆ ಹಾಕ್ತಾರೆ ಕೈ ಲೀಡರ್ಸ್. ಗವರ್ನರ್ ಗೆಹ್ಲೋಟ್ ನಡೆಯ ವಿರುದ್ಧವೂ ಕೂಡ ಹಸ್ತಪಡೆ ಯುದ್ಧವನ್ನ ಸಾರ್ತಾರೆ. ಇನ್ನು ಬಿಜೆಪಿ ಪಕ್ಷ ವಿಧಾನಸೌಧದ ಪ್ರತಿಮೆಯ ಎದುರು ಕೂಡ ಪ್ರೊಟೆಸ್ಟ್ ನಡೆಯೋದಕ್ಕೆ ಇನ್ನೊಂದು ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಜಂಟಿ ಅಧಿವೇಶನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡಬೇಕಾಗಿತ್ತು. ಬಟ್ ಆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ನಲ್ಲಿ ಈ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟುವಾದ ಪದಗಳನ್ನ ಟೀಕಾ ಪ್ರಹಾರವನ್ನ ಮಾಡಿರೋದಾಗಿ, ಅದನ್ನ ಹೇಳೋದಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ರಾಷ್ಟ್ರಪತಿಯವರೇ ಅಂಕಿತವನ್ನ ಹಾಕಿದ್ದಾಗಿದೆ. ಅದನ್ನ ವಿರೋಧಿಸೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ರಾಷ್ಟ್ರಪತಿಯಿಂದ ನಾಮನಿರ್ದೇಶನಗೊಂಡಿರುವಂತಹ ಹುದ್ದೆ ರಾಜ್ಯಪಾಲರದ್ದು. ಹಾಗಾಗಿ ಭಾಷಣವನ್ನ ಮಾಡೋದಿಲ್ಲ ಅನ್ನೋದಾಗಿ ಕೂಡ ಗೆಹ್ಲೋಟ್ ಹೇಳಿದ್ರು. ಬಟ್ ಆ ದಿನದ ಹಿಂದಿನ ದಿನ ಕಾಂಗ್ರೆಸ್ ನಾಯಕರು ಕೂಡ ಅವರ ಮನವೊಲಿಕೆಗೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಜಂಟಿ ಅಧಿವೇಶನದ ಭಾಷಣದ ದಿನ ಕಾರ್ಯಕ್ರಮ ಅಥವಾ ಅಧಿವೇಶನಕ್ಕೆ ಚಾಲನೆ ಕೊಡಬೇಕಲ್ಲ, ಅವತ್ತಿನ ದಿನ ಮೊದಲು ಭಾಷಣವನ್ನು ರಾಜ್ಯಪಾಲರೇ ಮಾಡಬೇಕಾಗತ್ತೆ. ಕೆಲವೇ ನಿಮಿಷಗಳಲ್ಲಿ, 1 ನಿಮಿಷದ ಆಸುಪಾಸಿನಲ್ಲಿ ಭಾಷಣ ಮಾಡಿ ಹೊರಟೋಗ್ತಾರೆ. ಹಾಗಾಗಿ ಅವತ್ತು ನಡೆದಂತ ರಾಧಾಂತಗಳು, ಕೆಲವೊಂದಷ್ಟು ಬಟ್ಟೆ ಹರ್ಕೊಂಡು BK ಹರಿಪ್ರಸಾದ್ ಅವರು ಮಾಡಿದಂತ ಹೈಡ್ರಾಮಾ ಎಲ್ಲವನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ಗೆಹ್ಲೋಟ್ ಅವರ ನಡಿಗೆ ಸರಿ ಇಲ್ಲ ಅನ್ನೋದಾಗಿ ಕೂಡ ಇವತ್ತು ಪ್ರೊಟೆಸ್ಟ್ ನಲ್ಲಿ ಧ್ವನಿ ಬಿಚ್ಚುವಂತಹ, ಯುದ್ಧ ಸಾರುವಂತಹ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ ನಾಯಕರು ಒಂದ್ ಕಡೆ ಪ್ರತಿಭಟನೆಗೆ ಮುಂದಾಗಿದ್ರೆ, ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ತುತ್ತೂರಿಯನ್ನ ಮೊಳಗಿಸ್ತಾರೆ. ಕೈ ಪ್ರೊಟೆಸ್ಟ್ಗೆ ಟಕ್ಕರ್ ಕೊಡೋದಕ್ಕೆ ಮೈತ್ರಿ ಪಕ್ಷ ಸಿದ್ಧವಾಗಿದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಿಯಾಗಿ ಬಿಜೆಪಿ ತುತ್ತೂರಿಯನ್ನ ಊದತ್ತೆ. ಕೈ ಪ್ರೊಟೆಸ್ಟ್ಗೆ ಟಕ್ಕರ್ ಕೊಡೋದಕ್ಕೆ ಮೈತ್ರಿ ಪಕ್ಷ ಸಿದ್ಧತೆಯನ್ನ ನಡೆಸ್ತಾ ಇದೆ, ಸಿದ್ಧವಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ದೋಸ್ತಿ ಪ್ರೊಟೆಸ್ಟ್ ಮಾಡ್ತಾರೆ. ಬೆಳಗ್ಗೆ 10:30 ಮೈತ್ರಿ ಪಕ್ಷದ ಲೀಡರ್ಸ್ ಪ್ರತಿಭಟನೆ ನಡೆಸ್ತಾರೆ. ಕಾಂಗ್ರೆಸ್ ರಾಜ್ಯಪಾಲರ ಮೇಲೆ ಗೂಂಡಾಗಿರಿ ಮಾಡಿದೆ ಅನ್ನೋದು ಇವರ ಆರೋಪ. ಗವರ್ನರ್ಗಳಾದ ಅಂದ್ರೆ ಅವರಿಗೆ ಅವಮಾನ ಆಗಿದೆ. ಇದನ್ನ ಖಂಡಿಸಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾರನ್ನ? ಕೈ ನಾಯಕರನ್ನ. ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರದ ಆರೋಪ ಕೋಟಿ ಕೋಟಿ, ಅದರಲ್ಲೂ ಕೂಡ ಲೈಸೆನ್ಸ್ ವಿಚಾರವಾಗಿ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ, R ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಮುಂದಾಳತ್ವವನ್ನು ವಹಿಸುತ್ತಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಪರಿಷತ್ ಸದಸ್ಯ SL ಬೋಜೇಗೌಡರು ಕೂಡ ಭಾಗಿಯಾಗ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿ ಕಿರಣ್ ಕಾಲ್ಮನೆ ನಮ್ಮ ಪ್ರತಿನಿಧಿ. ಕಿರಣ್, ಇದಕ್ಕೆ ಈಗ
ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಒಂದು ಕಡೆ ಕೈ ನಾಯಕರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರೆ, ಬಿಜೆಪಿ ನಾಯಕರು ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ಧತೆ ಹೇಗೆ ನಡೀತಾ ಇದೆ, ಯಾವ ರೀತಿಯ ರೂಪುರೇಷೆ ಅಥವಾ ಯಾವ ರೀತಿಯಾದಂತ ಹೋರಾಟಕ್ಕೂ ಮುಂದಾಗ್ತಾರೆ ಅಂತ? ಎಸ್ ಹೌದು, ಏನು ಇವತ್ತು ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ ನಲ್ಲಿ ಮನ್ರೇಗಾ ವಿಚಾರವನ್ನು ಇಟ್ಕೊಂಡು ಬಹುದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ವಿರೋಧ ಪಕ್ಷವಾದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಕ್ಷಗಳು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮನ್ರೇಗಾ ವಿಚಾರವಾಗಿ ಈಗಾಗಲೇ ಏನ್ ನಡೀತಾ ಇರ್ತಕ್ಕಂತಹ ವಿಶೇಷ ಅಧಿವೇಶನದ ವಿಚಾರವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಮನ್ರೇಗಾವನ್ನ ರಾಜ್ಯದ ಮೇಲೆ ಹೇರಬಾರದು ಅನ್ನೋ ಒಂದು ವಿಚಾರವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಏನು ಈಗಾಗಲೇ ಅಧಿವೇಶನದಲ್ಲೂ ಸಹ ಇದೇ ವಿಚಾರವನ್ನ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ರಾಜ್ಯಪಾಲರ ಏನು ಮೇಲೆ ಕಾಂಗ್ರೆಸ್ ಶಾಸಕರು ಗೂಂಡಾಗಿರಿಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡ್ರೆ, ಮತ್ತೊಂದು ಬದಿಯಲ್ಲಿ ಆರ್ ಬಿ ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಮತ್ತೆ ಇಲಾಖೆಯಲ್ಲಿ ಲಂಚದ ಹಾವಳಿ ಹೆಚ್ಚಾಗಿದೆ ಅನ್ನುವಂತ ಆರೋಪವನ್ನ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಇದೇ ವಿಚಾರವನ್ನ ಈಗಾಗಲೇ ಅಧಿವೇಶನದಲ್ಲೂ ಸಹ ಚರ್ಚೆಯನ್ನ ಮಾಡಿದ್ರು. ಈ ಹಿಂದೆ ಅಧಿವೇಶನದಲ್ಲೂ ಸಹ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಇವತ್ತು ಮತ್ತೆ ಅಧಿವೇಶನ ಮರು ಆರಂಭ ಆಗುವ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲೂ ಸಹ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಈ ಸಾಂಕೇತಿಕವಾಗಿ ಇವತ್ತು ಗಾಂಧಿ ಪ್ರತಿಮೆ ಬಳಿ ಮೈತ್ರಿ ನಾಯಕರುಗಳು ಬಹುದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ನಿಟ್ಟಿನಲ್ಲಿ ಅಥವಾ ಕಾಂಗ್ರೆಸ್ ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು, ಪ್ರೊಟೆಸ್ಟ್ಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಡಯನಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಏಟಿಗೆ ಅದಕ್ಕೆ ಪ್ರತಿ ಏಟು ಅಥವಾ ತಿರುಗೇಟನ್ನ ಕೊಡುವುದಕ್ಕೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಬಿಜೆಪಿ ನಾಯಕರು ಕೂಡ ಲೋಕಭವನಕ್ಕೆ ಮುತ್ತಿಗೆ ಹಾಕಿದ್ರೆ ಇವ್ರದೇ ರೀತಿಯಲ್ಲಿ ಟಾಂಗ್ ಕೊಡೋದಕ್ಕೆ ನಾನಾ ನೀನಾ ಅನ್ನುವಂತ ರೀತಿಯಲ್ಲಿ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ.